ನಮ್ಮ ತುಳುನಾಡಿನ ವೈಶಿಷ್ಟ್ಯ ತಿಂಡಿ ತಿನಿಸುಗಳ ಒಂದು ಸಮಾಗಮ. ಇದುವೇ ಒಂದು ತುಳು ನಾಡಿನ ಕುಡ್ಲ ಪೆಲಕಾಯಿ ಪರ್ಬ. ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಅಂದರೆ ಬೇರೆ ಬೇರೆ ಊರಿನಿಂದ ಬಂದಿರುವಂತಹ, ಅದೇ ರೀತಿಯಲ್ಲಿ ನಮ್ಮ ಊರಿನಿಂದ ಬಂದಿರುವಂತಹ ಹಲಸಿನ ಹಣ್ಣುಗಳು ಬೇರೆ ಬೇರೆ ವೆರೈಟಿಯದ್ದುಂಟು. ನಮ್ಮದು ಮೊದಲನೇದಾಗಿ ಹಲಸಿನಕಾಯಿ ಮಂಚೂರಿ, ಕಬಾಬು, ಮುಳುಕ, ಮತ್ತು ಕಡುಬು, ಮತ್ತು ಹಲಸಿನ ಪಾಯಸ, ಕೇಸರಿ ಬಾತು. ಹನಿಜೆನಿಕ್ಸ್ ಸಂಸ್ಥೆಯ ವತಿಯಿಂದ ಆಯೋಜಿಸಲಾದ ಕುಡ್ಲ ಪೆಲಕಾಯಿ ಪರ್ಬ ಮಂಗಳೂರು ನಗರದ ಬೇಂದೂರ್ವೆಲ್ನ ಸೇಂಟ್ ಸೆಬಾಸ್ಟಿಯನ್ ಪ್ಲಾಟಿನಂ ಜುಬಿಲಿ ಸಭಾಂಗಣದಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ವಿವಿಧ ತಳಿಯ ಹಲಸುಗಳ ಜೊತೆಗೆ ಹಲವು ಎಕ್ಸೋಟಿಕ್ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟವು ಜನರ ಗಮನವನ್ನು ಸೆಳೆಯುತ್ತಿದೆ. ಇವತ್ತು ನಾನು ಪೆಲಕಾಯಿ ಪರ್ಬಗೆ ಬಂದಿದ್ದೇನೆ. ಸೊ ಇದರಲ್ಲಿ ನಾವು ನೋಡಬಹುದು A to Z ಶಾಪಿಗೆ ವಿಸಿಟ್ ಮಾಡಿದೆ. ಅದರಲ್ಲಿ ಒಂದು 70% ಶಾಪ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಖರೀದಿಸಿದ್ದೇನೆ. ನನಗೆ ಖುಷಿ ಆಯಿತು. ವಿಶೇಷವಾಗಿ ನಮ್ಮ ಈ ಸಾವಯವ ಕೃಷಿಯನ್ನು, ಅದೇ ರೀತಿ ನಮ್ಮದೇ ಒಂದು ಪರಿಸರದಲ್ಲಿ ಬೆಳೆದಂಥ ವಿಷಯುಕ್ತ ಅಲ್ಲದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಒಂದು ಒಳ್ಳೆಯ ಅನುಭವ ಆಗುತ್ತೆ. ಜೊತೆಗೆ ನಾವು ನೋಡ್ಬೋದು ಇದು ಒಂದು ಖುಷಿಯ ವಾತಾವರಣ. ವಿಶೇಷವಾಗಿ ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣುಗಳನ್ನು ನೋಡಿದೆ. ಸೊ ಅದನ್ನು ಸವಿಯುವಂಥ ಭಾಗ್ಯ ಕೂಡ ಸಿಕ್ಕಿತ್ತು. ಥ್ಯಾಂಕ್ಸ್ ಟು ಪೆಲಕಾಯಿ ಪರ್ಬ. ಸೊ ಎಂಕಲ್ ಈಡೆ ಬತ್ತ ಆಗ್ನೆಸ್ ಕಾಲೇಜ್ ಇಡ್ದು ಮಸ್ತ್ ಎಡ್ಡ ಹಣ್ಣು ಬರ್ತದೆ, ಲೈಕ್ ಮಸ್ತ್ ಫುಡ್ ಮಾತ್ರ ಟ್ರೈ ಅಂತ. ಆ್ಯಂಡ್ ಆಲ್ಸೋ ಜಾಕ್ ಫ್ರೂಟ್ ಇತ್ತು ಎಂಕ್ಲಿಗೆ ಇಷ್ಟ, ಪುಲಿ ಐನ್ ಮಾತಾದೈತೆ ಒಂದು ಮಸ್ತ್ ಇಷ್ಟ ಅಂಡ್ ಮಸ್ತ್ ಶೋಕ್ ಉಂಡು. ಕುಡ್ಲ ಪೆಲಕಾಯಿ ಪರ್ಬ ಅಂದರೆ ತುಳುನಾಡಿನ ಹಾಗೂ ನಮ್ಮ ರಾಜ್ಯದ ಬೆಳೆಗಳ, ಕಿರು ಉದ್ಯಮಿಗಳ ಹಾಗೂ ನಮ್ಮ ತುಳುನಾಡಿನ ವೈಶಿಷ್ಟ್ಯ ತಿಂಡಿ ತಿನಿಸುಗಳ ಒಂದು ಸಮಾಗಮ. ಇದುವೇ ಒಂದು ತುಳು ನಾಡಿನ ಕುಡ್ಲ ಪೆಲಕಾಯಿ ಪರ್ಬ. ಈ ಪೆಲಕಾಯಿ ಪರ್ಬಕ್ಕೆ ಈಗಾಗಲೇ ಮಂಗಳೂರಿನ ಮಹಾಜನರಿಂದ ಉತ್ತಮವಾದ ಸ್ಪಂದನೆ ವ್ಯಕ್ತವಾಗಿದೆ. ಶುಕ್ರವಾರವೇ ಈಗಾಗಲೇ ಸಾಧಾರಣ 5,000ದಷ್ಟು ಜನ ಈಗಾಗಲೇ ಬೆಳಿಗ್ಗೆಯಿಂದ ಈ ಸಂಜೆವರೆಗೆ ಬಂದು ಹೋಗಿದ್ದಾರೆ. ವಿವಿಧ ತಳಿಯ ಹಲಸಿನ ತಳಿಗಳು, ಮಾವಿನ ಹಣ್ಣು, ಬೆಣ್ಣೆಹಣ್ಣು ಇರಬಹುದು, ಹಾಗೂ ಇತರ ಉಪ ಉತ್ಪನ್ನಗಳು, ಹಲಸಿನ ಹಣ್ಣಿನಿಂದ ತಯಾರಿಸಿದ ಹಾಗೂ ತಿಂಡಿ ತಿನಿಸುಗಳು ಈಗಾಗಲೇ ಜನರನ್ನು ಆಕರ್ಷಿಸ್ತಾ ಇದೆ. ಜನರಿಂದ ಉತ್ತಮ ಸ್ಪಂದನೆ ಈಗಾಗಲೇ ನಮಗೆ ವ್ಯಕ್ತವಾಗಿದೆ. ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ನಾಳೆ ಹಾಗೂ ನಾಡಿದ್ದು ನಡೆಯುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು. ನಮ್ಮ ಯುವ ಉದ್ಯಮಿಗಳಿಗೆ, ರೈತರಿಗೆ ಹಾಗೂ ಇಲ್ಲಿ ನಮ್ಮ ಮಳಿಗೆದಾರರಿಗೆ ತಮ್ಮ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೆಳಗಿನಿಂದ ಒಳ್ಳೆಯ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ನಾಳೆ ನಾಡಿದ್ದು ನಾವು ಇನ್ನೂ ಕೂಡ ಜಾಸ್ತಿ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅಂದರೆ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿರುವಂಥ ಒಂದು ರೀತಿಯ ಕಾರ್ಯಕ್ರಮ ಇದು. ಕಳೆದ ವರ್ಷ ಕೂಡ ಇದೇ ಹಾಲ್ನಲ್ಲಿ ನಡೆದಿತ್ತು, ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು. ಈ ಸಲ ಕೂಡ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಜನ ಜಾಸ್ತಿ ಬರ್ತಾರೆ ಅಂತ ಹೇಳುವಂಥದ್ದು. ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ, ಅಂದರೆ ಬೇರೆ ಬೇರೆ ಊರಿನಿಂದ ಬಂದಿರುವಂತಹ, ಅದೇ ರೀತಿಯಲ್ಲಿ ನಮ್ಮ ಊರಿನಿಂದ ಬಂದಿರುವಂತಹ ಹಲಸಿನ ಹಣ್ಣುಗಳು ಬೇರೆ ಬೇರೆ ವೆರೈಟಿಯದ್ದುಂಟು. ಸಿದ್ದು ಆಗಿರ್ಬೋದು, ಶಂಕರ ಆಗಿರ್ಬೋದು, ಹಾಗೆ ಇಲ್ಲಿ ಲೋಕಲಲ್ಲಿ ಬೆಳೆದಿರುವಂತಹ ಒಳ್ಳೆ ಸಿಹಿ ಇರುವಂಥ ಬಕ್ಕೆ ಹಲಸಿನ ಹಣ್ಣುಗಳುಂಟು. ಎದುರು ಬರುವಾಗ ಮಾವಿನ ಹಣ್ಣಾಗಿರ್ಬೋದು, ಹಾಗೆ ಬೇರೆ ಬೇರೆ ರೀತಿಯ ಹಣ್ಣುಗಳು. ಜೊತೆಗೆ ಒಳಗೆ ಬಂದರೆ ಬೇರೆ ಬೇರೆ ಒಂದು 70-80 ವೆರೈಟಿಯ ಸ್ಟಾಲ್ಗಳುಂಟು. ಅದರಲ್ಲಿ ಲೈವ್ ಫುಡ್ಡಿನದ್ದು ಸಹ ಉಂಟು. ಜೊತೆಗೆ ಮನೆಯಲ್ಲಿ ತಯಾರಿಸುವಂಥ ಸ್ವ ಉದ್ಯಮದ ಐಟಮ್ಗಳು ಕೂಡ ತುಂಬ ಉಂಟು. ಬಟ್ಟೆನ ಸ್ಟಾಲ್ ಕೂಡ ಉಂಟು. ಜೊತೆಗೆ ನೀವು ಇಲ್ಲಿ ಒಳಗೆ ಬಂದ್ರಿ ಅಂತೇಳಿ ಆದರೆ ಎಲ್ಲ ಸ್ಟಾಲ್ಗಳಿಗೆ ವಿಸಿಟ್ ಕೊಟ್ಟು ನೋಡ್ಬೋದು. ವೆರೈಟಿ ಅಂದರೆ ಒಂದರಿಂದ ಒಂದು ಸ್ಟಾಲ್ನಲ್ಲಿ ವೆರೈಟಿ ಆಗಿರುವಂಥ ಐಟಮ್ಗಳು ಸಿಗ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯದವರಿಗೆ ಎಲ್ಲರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗುವಂತಹ, ಅಥವಾ ಈ ವೀಕೆಂಡ್ನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇರುವಂಥ ಆಯೋಜಿಸಿರ್ತಕ್ಕಂಥ ಒಂದು ಮೇಳ ಈ ಕುಡ್ಲ ಪೆಲಕಾಯಿ ಪರ್ಬ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಎಲ್ಲರೂ ನೀವು ಬನ್ನಿ, ನಿಮ್ಮ ಫ್ಯಾಮಿಲಿಯವರನ್ನೆಲ್ಲರನ್ನು ಕೂಡ ಕರೆತನ್ನಿ, ಎಲ್ಲ ಸ್ಟಾಲ್ಗಳಿಗೆ ವಿಸಿಟ್ ಮಾಡಿ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಕೇಳಿಕೊಳ್ತೇನೆ. ಇವಾಗ ಈ ಕಡೆಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ದು ಏನಂದರೆ ಹಲಸಿನಕಾಯಿಂದ ವೆರೈಟಿಯಾಗಿ ಐಟಮ್ಸ್ ಮಾಡ್ತಾ ಇದ್ದೀವಿ. ನಮ್ಮದು ಮೊದಲನೇದಾಗಿ ಹಲಸಿನಕಾಯಿ ಮಂಚೂರಿ, ಕಬಾಬು, ಮುಳುಕ, ಮತ್ತು ಕಡುಬು, ಮತ್ತು ಹಲಸಿನ ಪಾಯಸ, ಕೇಸರಿ ಬಾತು, ಮತ್ತು ಹಲಸಿನಕಾಯಿ ಬಿರಿಯಾನಿ ನಮ್ಮ ಹತ್ರ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಈಗ ರೀಸೆಂಟ್ಲಿಯಾಗಿ ಹೊಸ ವಿವಿಧ ಥರದ ಐಟಮ್ಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಈಗ ಹಲಸಿನಕಾಯಿ ಕಚೋರಿ, ಮತ್ತು ಉಪ್ಪಡು ಪಚ್ಚಡು, ಮತ್ತು ದುಂಡಿನ ಮಾವಿನಕಾಯಿ ಎಲ್ಲ ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಸರ್, ಬರ್ತಾರೆ. ಮತ್ತು ಎಲ್ಲ ಕಡೆಯಿಂದನೂ ಇಲ್ಲಿ ಮಂಗಳೂರು ಸೆಂಟ್ರ್ ಆಗಿರೋದ್ರಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಅಲ್ಲ, ನಾವಿಲ್ಲ ಎಲ್ಲ ಐಟಮ್ನು ಇಲ್ಲೇ ಮಾಡ್ತಾ ಇದ್ದೀವಿ ಸರ್. ಊರಿಂದ ಹಲಸಿನಕಾಯಿ ಎಲ್ಲ ತೊಗೊಂಡು ಬರ್ತೀವಿ, ಇಲ್ಲೇ ಲೈವ್ ಆಗಿ ಫುಡ್ ಮಾಡ್ತೀವಿ. ಫುಡ್ಡಿಗೆ ಮಾಡೋಕ್ಕೆ ಅವಕಾಶನೂ ಇದೆ. ಇಲ್ಲೇ ಒಂದು ಕಡೆಯಲ್ಲಿ ಸಪ್ರೇಟಾಗಿ ಜಾಗನೇ ಇದೆ ಫುಡ್ ಮಾಡೋಕ್ಕೆ.
ಕುಡ್ಲ ಪಲ್ಕಾಯಿ ಪರ್ಬ ಇವತ್ತು ತುಂಬ ನಿನ್ನೆಯಿಂದ ಸೊ ನಾಳೆ ತನಕ 3 ದಿವಸದ ಈ ಹಬ್ಬ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಯಾಕಂದ್ರೆ ನೋಡ್ಬೋದು ಜನಸಾಗರ ತುಂಬಾನೇ ಸೇರ್ತಾ ಇದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿ ಇಲ್ಲಿ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ. ನಮಗಂತೂ ತುಂಬಾ ಖುಷಿ ಆಗಿದೆ. ವೆರೈಟಿ ಫುಡ್ಗಳನ್ನ ಸವಿದಕ್ಕೆ ಆಗುತ್ತೆ. ಹಾಗೇನೆ ಇಲ್ಲಿ ಹಲಸಿನಕಾಯಿದ ಇದನ್ನ ತಿನ್ಲಿಕ್ಕೆ ನಮಗೆ ತುಂಬಾ ಎಂಜಾಯ್ ಆಗುತ್ತೆ ಇಲ್ಲಿ ಬರೋದೇ. ಓಕೆ, ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ನಮ್ಮ ಬೆಂದೂರು ಆಗ್ನೆಸ್ ಹತ್ರ ಸೊ ಪೆಲಕಾಯಿ ಪರ್ವ ನಡೀತಾ ಇದೆ. ತುಂಬಾ ಕ್ರೌಡ್ ಇದ್ದಾರೆ ಇವತ್ತಂತೂ, ಫುಲ್ ರಶ್. ಸೊ ನೋಡ್ಲಿಕ್ಕೂ ಖುಷಿ ಆಗ್ತದೆ, ಯಾಕೆಂದ್ರೆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಕ್ರೌಡ್ಸ್ ಇದ್ದಾರೆ. ಸೊ ಯಾವ ಕೌಂಟರು ಖಾಲಿ ಇಲ್ಲ, ಎಲ್ಲರೂ ಬ್ಯುಸಿ ಇದ್ದಾರೆ. 13th 14th 3 ದಿವಸ ಇಲ್ಲಿ ಪೆಲಕಾಯಿ ಪರ್ವ ಆಗ್ತಿದೆ. ಸೊ ಆಸ್ ಎ ವಿಸಿಟರ್ ನಾವು ಇಲ್ಲಿ ಬಂದು ನೋಡುವಾಗ ವೆರೈಟೀಸ್ ಆಫ್ ಪೆಲಕಾಯಿದು ಐಟಮ್ಸ್ ಸಿಗ್ತದೆ ಇಲ್ಲಿ. ಸೊ ಆಗ್ಲಿ ಬಿರಿಯಾನಿ ಆರ್ ಕೇಕ್ಸ್, ಎನಿಥಿಂಗ್, ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ರಿಲೇಟೆಡ್ ಟು ಜಾಕ್ ಫ್ರೂಟ್. ಮತ್ತೆ ಅದನ್ನು ಬಿಟ್ಟು ಬೇರೆ ಮನೆಯಲ್ಲಿ ಮಾಡಿದ್ದು ಐಟಮ್ಸ್ ಕೂಡ ಕೆಲವರು ಹ್ಯಾಂಡ್ ಕ್ರಾಫ್ಟೆಡ್ ಆಗಿರ್ಲಿ ಅವ್ರ ಅದು ತೆಂಗಿನ ತಿಪ್ಪಿದ್ದು, ಸೊ ಅದೆಲ್ಲ ಐಟಮ್ಸ್ ತುಂಬಾ ಫೇಮಸ್ ಇದೆ ಇಲ್ಲಿ. ನಮಸ್ತೆ, ನನ್ನ ಹೆಸರು ಭಾಸ್ಕರ. ಫಸ್ಟ್ ಟೈಮ್ ಹಲಸಿನ ಜಾಮ್ ಮತ್ತೆ ಮ್ಯಾಂಗೋ ಜಾಮ್ ಇದೆ. ಎರಡು ದಿನದಿಂದ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಬನ್ನಿ, ನಮ್ದು ಉಡುಪಿ ಆರ್ಕೆ ಅಂತ ಬೋರ್ಡ್ ಇದೆ, ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ನನ್ನ ಹೆಸರು ಅಮೃತ, ನಾನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಡ್ಯಾರ್ನಲ್ಲಿ MBA ಸ್ಟೂಡೆಂಟ್. ಸೊ ಕುಡ್ಲ ಪೆಲಕಾಯಿ ಪರ್ವಕ್ಕೆ ಬಂದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇಲ್ಲಿ ಪೆಲಕಾಯಿದು ಬೇರೆ ಬೇರೆ ವಿಧದ ತಿಂಡಿಗಳಿರ್ಬೋದು ಅಥವಾ ನಮ್ಮ ಗೃಹೋಪಯೋಗಿ ವಸ್ತುಗಳಿರ್ಬೋದು ಎಲ್ಲ ಕೂಡ ನಮ್ಗೆ ಲಭ್ಯವಾಗ್ತಾ ಇದೆ. ಅದೇ ರೀತಿಯಲ್ಲಿ ಒಂದು ಕುಟುಂಬ ಅಥವಾ ಒಂದು ಫ್ಯಾಮಿಲಿ ಸಂಜೆ ಹೊತ್ತಿನಲ್ಲಿ ತಮ್ಮ ಟೈಮ್ ಅನ್ನು ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡ್ಲಿಕ್ಕೆ ಇರುವಂತಹ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ನಾನಂತೂ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಬಂದು ತುಂಬಾ ಎಂಜಾಯ್ ಮಾಡಿದೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವಿಶಾಖ ಪೈ ಅಂತ. ಸೊ ನಾನು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿಂದ ಬಂದದ್ದು. ನನಗೆ ತುಂಬಾ ಖುಷಿ ಆಯ್ತು ಪೆಲಕಾಯಿ ಪರ್ವಕ್ಕೆ ಬಂದು. ನಾನು ಆಕ್ಚುಲಿ ಇದು ಫಸ್ಟ್ ಟೈಮ್ ಬರುದು, ಬಟ್ ಇಲ್ಲಿ ಎಲ್ಲ ಶಾಪ್ಸ್ಗೆ ವಿಸಿಟ್ ಮಾಡಿ ಎಲ್ಲ ಸ್ಟಾಲ್ಸ್ ಅನ್ನ ನೋಡಿ ನಂಗೆ ತರ ತರದ ಪೆಲಕಾಯಿದು ಐಟಮ್ಸ್ ಉಂಟು ಅಂತ ಗೊತ್ತಾಯ್ತು. ಮತ್ತೆ ತುಂಬಾ ವೈಬ್ರೆಂಟ್ ವೈಬ್ಸ್ ಕೂಡ ಇತ್ತು ಇಲ್ಲಿ. ಸೊ ನಂಗೆ ಎಲ್ಲ ಖುಷಿ ಆಯ್ತು, ನನ್ನ ಫ್ರೆಂಡ್ಸ್ ಅವರಿಗೆ ಸಹ ತುಂಬಾ ಖುಷಿ ಆಯ್ತು. ಸೊ ನಾ ಎವ್ರಿ ಇಯರ್ ಇದನ್ನ ಕಂಡಕ್ಟ್ ಮಾಡಿ ನಾವೆಲ್ಲರೂ ಬಂದು ಎಂಜಾಯ್ ಮಾಡ್ತೇವೆ ಅಂತ ಹೇಳ್ತೇನೆ. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಹಲಸಿನ ಹಣ್ಣಿನ ಮೇಳ. ಹಲಸಿನ ಹಣ್ಣು ಹೊರಗೆ ಮಾತ್ರ ಇದೆ, ಒಳಗೆ ಬೇರೆ ಉಂಟು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಅದು ಒಳಗಿದ್ದ ಐಟಮ್ಸ್ ಕೆಲವೊಂದು ಖುಷಿ ಆಯ್ತು, ಜಸ್ಟ್ ನಾಲೆಜ್ ಕೊಡುವಂಥದ್ದು. ಸೊ ಇಂಟ್ರೆಸ್ಟಿಂಗ್. ಹಲಸಿನ ಹಣ್ಣು ಟ್ರೈ ಮಾಡಬೇಕು, ಮನೆಗೆ ಹೋಗಿ ಟ್ರೈ ಮಾಡಿದ್ಮೇಲೆ ಹೇಳ್ತೇವೆ. ಬಟ್ ಯಾ, ಇಟ್ಸ್ ಗುಡ್. ನಮಗೆ ಹಲಸಿನ ಹಣ್ಣು ಮೇಳ ಬರುವಾಗ ವರ್ಷಕ್ಕೊಮ್ಮೆ ಬರ್ತೇವೆ ವಿಸಿಟ್ ಮಾಡ್ಲಿಕ್ಕೆ, ಎಲ್ಲಿಯಾದ್ರೂ ಹುಡುಕಿ ಬರ್ತೇವೆ. ಸೊ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್.